ಸ್ನೇಹಿತರೆ, ಇವತ್ತು ಮೊದಲನೇ ಪ್ರಶ್ನೆ ನಾವು ಯಾವ್ದು ನೋಡ್ತಾ ಇದೀವಪ್ಪ ಅಂದ್ರೆ, ಮೊಹಮ್ಮದ್ ಗವಾನನು ಸ್ಥಾಪಿಸಿದ ಮದರಸ ಎಲ್ಲಿದೆ? ಇದು ಪೊಲೀಸ್ ಕಾನ್ಸ್ಟೇಬಲ್ 2007ರಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆ. ಮೊಹಮ್ಮದ್ ಗವಾನನು ಸ್ಥಾಪಿಸಿದ ಮದರಸ ಎಲ್ಲಿದೆ ಅಂತಕ್ಕಂಥದ್ದು. ಸ್ನೇಹಿತರೆ, ನಾವಿಲ್ಲಿ ಏನ್ ಮಾಡ್ಬೇಕು, ಸಮಟೈಮ್ ಸರಿ ಉತ್ತರ ಗೊತ್ತಿಲ್ಲದೆ ಇದ್ದಂತ ಸಂದರ್ಭದಲ್ಲಿ ತಪ್ಪು ಉತ್ತರಗಳನ್ನು ಕೂಡ ಡಿಲೀಟ್ ಮಾಡುವುದರ ಮುಖಾಂತರವಾಗಿ ಸರಿಯಾದಂತ ಉತ್ತರವನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಪ್ಪ ಅಂದ್ರೆ ಮೊಹಮ್ಮದ್ ಗವಾನ್ ಅಂದ ತಕ್ಷಣ ನಾವು ಓದಿರೋ ಒಂದು ಕೆಲವು ನಾಲೆಡ್ಜ್ ಮೇಲೆ ಹೇಳೋದಾದ್ರೆ, ಬಹುಮನಿ ಆಳ್ವಿಕೆಯ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾದ್ರೆ ಬಹುಮನಿ ಸುಲ್ತಾನರು ಯಾವ ಭಾಗಗಳನ್ನ ಆಳ್ವಿಕೆ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಹೆಚ್ಚಾಗಿ ಕಲ್ಬುರ್ಗಿ ಮತ್ತು ಬೀದರ್ನಿಂದ ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆಪ್ಷನ್ ಎ ನಾವು ನೋಡ್ತಾ ಇದೀವಿ, ಬೆಳಗಾವಿ. ಬೆಳಗಾವಿ ಯಾತಕ್ ಫೇಮಸ್ ಅಂದ್ರೆ ಇದೇ ನಿಮ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಕೇಳಿದರೆ, ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತ ಏಕೈಕ ಅಧಿವೇಶನ ನಡೆದಂತ ಸ್ಥಳ ಬೆಳಗಾವಿ 1924ರಲ್ಲಿ. ಹಾಗಾಗಿ ಇದು ಬಹುಮನಿ ಸುಲ್ತಾನರಿಗೆ ಸಂಬಂಧಪಟ್ಟಂತ ಸ್ಥಳ ಆಗಿಲ್ಲ. ಆಪ್ಷನ್ ಎ ಕೂಡ ಡಿಲೀಟ್ ಮಾಡಬಹುದು ನಾವು. ಹಂಗೆ ಆಪ್ಷನ್ ಸಿ ನೋಡಿದ್ರೆ ನಾವು ವಿಜಯಪುರ. ಏನು ಬಹುಮನಿ ಸುಲ್ತಾನರ ಅವನತಿಯ ನಂತರ ವಿಜಯಪುರದಲ್ಲಿ ಆದಿಲ್ ಶಾಹಿ ಮಂತ್ರವನ್ನ ಸ್ಥಾಪಿಸಿದಂತ ಸಂದರ್ಭದಲ್ಲಿ ವಿಜಯಪುರ ಹೆಚ್ಚು ಪ್ರಚಲಿತಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವಿಜಯಪುರದ ಆದಿಲ್ ಶಾಹಿಗಳು ಅಂತ. ಸೊ ಈ ಆದಿಲ್ ಶಾಹಿಗಳ ಒಂದು ಕೇಂದ್ರ ಸ್ಥಾನ ವಿಜಯಪುರ. ಇಲ್ಲಿ ನಾವು ಗೋಳ ಗುಮ್ಮಟ ನೋಡ್ತೀವಿ, ಇಬ್ರಾಹಿಂ ರೋಜಾ ನೋಡ್ತೀವಿ. ನಿಮಗೆ ಗೋಳ ಗುಮ್ಮಟ ಎಲ್ಲಿದೆ, ಇಬ್ರಾಹಿಂ ರೋಜಾ ಎಲ್ಲಿದೆ, ಆನಂದ್ ಮಹಲ್ ಎಲ್ಲಿದೆ, ಸತಾರ್ ಮಹಲ್ ಎಲ್ಲಿದೆ, ಈ ತರ ಕೇಳಿದ್ರೆ ನಾವು ವಿಜಯಪುರ ಅಂತ ಉತ್ತರ ಬರಿಬಹುದು. ಸೊ ಹಾಗಾಗಿ ಸಿ ಕೂಡ ತಪ್ಪು ಉತ್ತರ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಆಪ್ಷನ್ ಡಿ ನಾವು ನೋಡೋದಾದ್ರೆ ಮಸ್ಕಿ. ಈ ಮಸ್ಕಿ ಬಗ್ಗೆ ನಾವು ಎಲ್ಲಿ ಹೆಚ್ಚು ಗಮನ ವಹಿಸ್ತೀವಿ ಅಂದ್ರೆ, ಈ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅಶೋಕ ಮೌರ್ಯನಿಗೆ ಸಂಬಂಧಪಟ್ಟಂತೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ ಮಹಾಶಯನ ಶಾಸನವೊಂದು ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಹಾಗಾಗಿ ಮಸ್ಕಿ ಕೂಡ ಬಹುಮನಿ ಸುಲ್ತಾನರಿಗೆ ನೇರವಾಗಿ ಸಂಬಂಧ ಇಲ್ಲ. ಹಾಗಾಗಿ ನಾವೇನ ಬಿ ನೋಡ್ತಾ ಇದೀವಲ್ಲ, ಆಪ್ಷನ್ ಬೀದರ್ ಅಂತಕ್ಕಂಥದ್ದು. ಸೊ ಈ ಬೀದರ್ ನಲ್ಲಿ ಮೊಹಮ್ಮದ್ ಗವಾನ್ ಮದರಸವನ್ನ ಸ್ಥಾಪಿಸಿರ್ತಕ್ಕಂಥದ್ದು ನೋಡ್ತೀವಿ ಸ್ನೇಹಿತರೆ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದೆ, ಒಂದು ಕಲಬುರ್ಗಿ ಮತ್ತು ಬೀದರ್ ಬಹುಮನಿ ಸುಲ್ತಾನರ ರಾಜಧಾನಿಗಳಾಗಿದ್ದವು. ಇದನ್ನು ಕೂಡ ಸಾಕಷ್ಟು PC, PSI ಮತ್ತು KPSC ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಹಾಗಾಗಿ ಈ 1ನೇ ಅಹಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ರಾಜಧಾನಿಯನ್ನ ಬಹುಮನಿ ಸುಲ್ತಾನರು ಕಲಬುರ್ಗಿಯಿಂದ ಬೀದರ್ಗೆ ವರ್ಗಾವಣೆ ಮಾಡ್ತಾರೆ. KPSC ಗ್ರೂಪ್ C ಎಕ್ಸಾಮ್ ಅಲ್ಲಿ ಕೇಳಿದರೆ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸಿದವರು ಯಾರು ಅಂತ 1ನೇ ಅಹಮದ್ ಶಾ. ಈತನ ಆಳ್ವಿಕೆಯ ಕಾಲದಲ್ಲಿ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿ ವರ್ಗಾವಣೆ ಆಗುತ್ತೆ. ಸೊ ಇವನ ನಂತರದ ದಿನಗಳಲ್ಲಿ ಅಲ್ಲಾವುದ್ದೀನ್ ಹುಮಾಯೂನ್ ಅಂತ ಒಬ್ರು ಸುಲ್ತಾನ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮೊಹಮ್ಮದ್ ಗವಾನನನ್ನ ತನ್ನ ಮಂತ್ರಿಯಾಗಿ ನೇಮಿಸ್ಕೊಳ್ತಾರೆ. ಸೊ ತದನಂತರದ ಅವಧಿಯಲ್ಲಿ 3ನೇ ಮೊಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಮೊಹಮ್ಮದ್ ಗವಾನ್ ಬಹುಮನಿ ಸುಲ್ತಾನರ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬಂದು ಆಡಳಿತದ ಮುಖ್ಯ ಉನ್ನತ ಹುದ್ದೆಯಲ್ಲಿ ಕೂರ್ತಾರೆ ಮತ್ತು ಆಡಳಿತವನ್ನ ನಿರ್ವಹಿಸುವಂತಹ ಪ್ರಧಾನ ಸ್ಥಾನವನ್ನ ಅಲಂಕರಿಸ್ತಾರೆ. 3ನೇ ಮೊಹಮ್ಮದ್ ಶಾನ ಪ್ರಧಾನಮಂತ್ರಿಯಾದಂತಹ ಮೊಹಮ್ಮದ್ ಗವಾನ್ 1472ರಲ್ಲಿ ಈ ಮದರಸವನ್ನ ಬೀದರ್ ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸರಿಯಾದಂತ ಉತ್ತರ ಬೀದರ್. ಇದೊಂದು ಮಹಾವಿದ್ಯಾಲಯ. ಯಾಕೆಂದ್ರೆ ಮೊಹಮ್ಮದ್ ಗವಾನ್ ಒಬ್ಬ ಶಿಕ್ಷಣ ಪ್ರಿಯ. ಸೊ ಈ ಮಹಾವಿದ್ಯಾಲಯದಲ್ಲಿ ಸುಮಾರು 3000 ಪುಸ್ತಕಗಳುಳ್ಳ ಒಂದು ಗ್ರಂಥಾಲಯವನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಮತ್ತು ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಮಹಾವಿದ್ಯಾಲಯದಲ್ಲಿ ಸ್ವತಃ ಶಿಕ್ಷಕನಾಗಿ ಮೊಹಮ್ಮದ್ ಗವಾನ್ ಪ್ರವಚನವನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಬೀದರ್ ನಲ್ಲಿರ್ತಕ್ಕಂಥ ಮದರಸವನ್ನ ಮೊಹಮ್ಮದ್ ಗವಾನ್ 1472ರಲ್ಲಿ ನಿರ್ಮಾಣ ಮಾಡ್ತಾರೆ. ಇದೊಂದು ಮಹಾವಿದ್ಯಾಲಯ. ಈ ಮೊಹಮ್ಮದ್ ಗವಾನನಿಗೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಅತಿ ಮುಖ್ಯವಾದಂತ ಇನ್ನಿತರ ಪ್ರಶ್ನೆಗಳು ಯಾವುವು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಸೊ ಈತ ರಚಿಸಿರ್ತಕ್ಕಂಥ ಕೃತಿಗಳು ತಾಜಕ್ ಉಲ್ ಇನ್ಶಾ ಅಂತಕ್ಕಂಥ ಒಂದು ಕೃತಿ, ರಿಯಾಜ್ ಉಲ್ ಇನ್ಶಾ ಈ 2 ಪ್ರಮುಖ ಕೃತಿಗಳನ್ನ ಮೊಹಮ್ಮದ್ ಗವಾನ್ ರಚಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇಂತಹ ಮೊಹಮ್ಮದ್ ಗವಾನನ ಏಳಿಗೆಯನ್ನ ಸಹಿಸದ ಕೆಲವು ಪಿತೂರಿಗಾರರು ಸುಲ್ತಾನನಿಗೆ ಇಲ್ಲ ಸಲ್ಲದ ಚಾಡಿಗಳನ್ನ ಹೇಳ್ತಾರೆ.
ಆಗ ಯಾವುದೇ ವಿಚಾರಣೆ ಇಲ್ಲದೆ ಸುಲ್ತಾನ ಅನುಮಾನದಿಂದ ಏನ್ ಮಾಡ್ತಾನೆ, ಈತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾನೆ. 1481ರಲ್ಲಿ ಮೊಹಮ್ಮದ್ ಗವಾನನನ್ನ ಗಲ್ಲಿಗೇರಿಸಲಾಗುತ್ತೆ. ಸೊ ಇದು ಕೂಡ ನಮ್ KPSC ಎಕ್ಸಾಮ್ ಅಲ್ಲಿ ಒಂದ್ ಬಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಮೊಹಮ್ಮದ್ ಗವಾನನ ಸಾವು ಯಾವ ರೀತಿ ಸಂಭವಿಸಿತು ಅಂತ, ಗಲ್ಲಿಗೇರಿಸುವುದರ ಮುಖಾಂತರವಾಗಿ ಮೊಹಮ್ಮದ್ ಗವಾನನನ್ನ ಕೊಲ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ. ಇದು PC 2007ರ ಒಂದು ಪ್ರಶ್ನೆ. ಆದ್ರೆ ಇದೇ ಪೊಲೀಸ್ ಕಾನ್ಸ್ಟೇಬಲ್ 2007ರಲ್ಲಿ ಮತ್ತೊಂದು ಪ್ರಶ್ನೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. 981ರಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದಂತೂ PC, PSI ಮತ್ತು KPSC ಒಂದು 10-15 ಬಾರಿ ರಿಪೀಟ್ ಆಗಿದೆ. ಕ್ರಿಸ್ತಶಕ 981ರಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನ ಎಲ್ಲಿ ಸ್ಥಾಪಿಸಲಾಯಿತು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರ್ಕಳ ಇದೆ, ಧರ್ಮಸ್ಥಳ ಇದೆ, ಬನವಾಸಿ ಇದೆ, ಶ್ರವಣ ಬೆಳಗೊಳ ಇದೆ. ಬಹಳಷ್ಟು ಜನಕ್ಕೆ ಇದು ಉತ್ತರ ಸರಿಯಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಯಾತಕ್ಕೆಂದ್ರೆ 981ರಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನ ನಿರ್ಮಾಣ ಮಾಡಿದ್ದು ಚಾವುಂಡರಾಯ. ಯಾಕೆಂದ್ರೆ 981ರಲ್ಲಿ ಮೊದಲ ಬಾರಿಗೆ ನಿರ್ಮಾಣವಾದಂತ ಗೊಮ್ಮಟೇಶ್ವರನ ವಿಗ್ರಹ ಶ್ರವಣ ಬೆಳಗೊಳದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಶ್ರವಣ ಬೆಳಗೊಳದಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಇದನ್ನ ಪೂರಕವಾಗಿ ಮತ್ತೊಂದು ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಕಂಡು ಬರುತ್ತದೆ ಅಂತ ಕೇಳ್ಬೋದು. ನೋಡಿ, ಕರ್ನಾಟಕದಲ್ಲಿ ಗೊಮ್ಮಟೇಶ್ವರನ ವಿಗ್ರಹಗಳು ಕಂಡು ಬರುವಂತಹ ಸ್ಥಳಗಳು ಕಾರ್ಕಳ, ಧರ್ಮಸ್ಥಳ, ವೇಣೂರು, ಮೈಸೂರು. ಕಾರ್ಕಳ, ಧರ್ಮಸ್ಥಳ, ವೇಣೂರು, ಮೈಸೂರಿನಲ್ಲಿ ಗೊಮ್ಮಟೇಶ್ವರನ ವಿಗ್ರಹಗಳು ಶ್ರವಣ ಬೆಳಗೊಳದ ಸ್ಥಾಪನೆಯಾದ ನಂತರ ಸ್ಥಾಪನೆಯಾದಂತಹ ಸ್ಥಳಗಳಾಗಿರ್ತಕ್ಕಂಥದ್ದು ನೋಡ್ತೀವಿ. ನಮ್ಮ KPSC ಎಕ್ಸಾಮ್ ಅಲ್ಲಿ ಒಂದು ಬಾರಿ ಕೇಳಿದರೆ, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಗೊಮ್ಮಟೇಶ್ವರನ ವಿಗ್ರಹಗಳು ಕಂಡುಬರುತ್ತದೆ ಅಂತ ಕೊಟ್ಟು ಶ್ರವಣ ಬೆಳಗೊಳ, ಕಾರ್ಕಳ, ವೇಣೂರು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಶ್ರವಣ ಬೆಳಗೊಳದಲ್ಲಿ, ಕಾರ್ಕಳದಲ್ಲಿ, ಧರ್ಮಸ್ಥಳದಲ್ಲಿ, ವೇಣೂರಿನಲ್ಲಿ, ಮೈಸೂರಿನಲ್ಲಿ ಗೊಮ್ಮಟೇಶ್ವರನ ವಿಗ್ರಹಗಳು ಕಂಡು ಬಂದಿವೆ. ನೀವು ಹಿಂಗೆ ಕ್ರಮವಾಗಿ ಎತ್ತರದಲ್ಲಿರುವ ಗೊಮ್ಮಟೇಶ್ವರನ ವಿಗ್ರಹಗಳು ಅಂತ ಕೇಳಿದ್ರೆ, ಸೊ ಅತಿ ಎತ್ತರದ ಗೊಮ್ಮಟೇಶ್ವರನ ವಿಗ್ರಹ ಕಂಡು ಬರ್ತಕ್ಕಂಥದ್ದು ಶ್ರವಣ ಬೆಳಗೊಳದಲ್ಲಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ 57 ಅಡಿ ಅಂತ 2009 FDA ಎಕ್ಸಾಮ್ ಅಲ್ಲಿ ಒಂದ್ ಬಾರಿ ಕೇಳಿದ್ರು. 58 ಅಡಿ ಟೈಮ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ, ಈ ತರ ಒಂದ್ ಅಡಿ ಡಿಫ್ರೆನ್ಸಿಯೇಷನ್ ಕೊಟ್ಟಾಗ 52 ಅಡಿ 57 ಅಡಿ ಅಂತಾನು ಕೂಡ ಇರುತ್ತೆ ಎಕ್ಸಾಮ್ ಅಲ್ಲಿ. ಆಕ್ಚುಲ್ ಅದ್ರ ರೈಟ್ ಬಂದು 58 ಅಡಿ ಕರೆಕ್ಟ್. ಸೊ 58 ಅಡಿ ಇಲ್ಲದೆ ಇದ್ದಾಗ ನೀವು 57 ಅಡಿನ ಚೂಸ್ ಮಾಡ್ಬೇಕಾಗುತ್ತೆ. ಸೊ ತದನಂತರದ ಹೈಯೆಸ್ಟ್ ಅಂದ್ರೆ ಎತ್ತರ ಇರ್ತಕ್ಕಂಥ ಗೊಮ್ಮಟೇಶ್ವರ ಕಾರ್ಕಳದಲ್ಲಿದೆ, ತದನಂತರ ಧರ್ಮಸ್ಥಳದಲ್ಲಿದೆ, ತದನಂತರ ವೇಣೂರಿನಲ್ಲಿದೆ, ಅದ ನಂತರ ಮೈಸೂರಿನಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಈ ಶ್ರವಣ ಬೆಳಗೊಳ ಅಂದಾಗ ನಮ್ಗೆ ಇನ್ನೊಂದು ಪಾಯಿಂಟ್ ಹೆಚ್ಚಾಗಿ ನೆನಪಿಗೆ ಬರುತ್ತೆ ಸ್ನೇಹಿತರೆ. ನಮ್ಮ ಮೌರ್ಯರ ಸಾಮ್ರಾಜ್ಯ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ, ಭಾರತದ ಮೊದಲ ಐತಿಹಾಸಿಕ ಮನೆತನದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಏನಿದ್ದಾರೆ, ತನ್ನ ಗುರು ಭದ್ರಬಾಹುವಿನೊಂದಿಗೆ ತಮ್ಮ ಅಂತಿಮ ದಿನಗಳಲ್ಲಿ ತಮ್ಮ ಸಾಮ್ರಾಜ್ಯದಲ್ಲಿ ಬರಗಾಲ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಪಡೆದು ಅದಕ್ಕಾಗಿ ನಮ್ಮ ದಕ್ಷಿಣ ಭಾರತದ ವಿಶೇಷವಾಗಿ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಭೇಟಿ ನೀಡಿ ಸಲ್ಲೇಖನ ವ್ರತವನ್ನ ಕೈಗೊಂಡು ಜೈನರು ಆಚರಿಸುವ ಒಂದು ಆಚರಣೆ. ಇದನ್ನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸಲ್ಲೇಖನ ವ್ರತವನ್ನ ಕೈಗೊಂಡು ಇಲ್ಲೇ ಚಂದ್ರಗುಪ್ತ ಮೌರ್ಯ ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ಚಂದ್ರಗುಪ್ತ ಮೌರ್ಯ ಸಾವನ್ನಪ್ಪಿದಂತ ಸ್ಥಳ ಶ್ರವಣ ಬೆಳಗೊಳ. ಚಂದ್ರಗುಪ್ತನ ಗುರು ಭದ್ರಬಾಹು. ಇನ್ನೂ ಒಂದು ವಿಚಾರ ನೀವು ಗಮನಿಸೋದಾದ್ರೆ ಸ್ನೇಹಿತರೆ, ಶ್ರವಣ ಬೆಳಗೊಳದ ಪ್ರಾಚೀನ ಹೆಸರು ಕಾತವಪುರ. ಶ್ರವಣ ಬೆಳಗೊಳದ ಪ್ರಾಚೀನ ಹೆಸರು ಕಾತವಪುರ. ಸೊ ಈ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಒಂದು ಗೊಮ್ಮಟೇಶ್ವರನ ವಿಗ್ರಹವನ್ನ ನಿರ್ಮಾಣ ಮಾಡಿದ್ಯಾರು ಅಂದ್ರೆ ಚಾವುಂಡರಾಯ. ಯಾರು ನಿರ್ಮಾಣ ಮಾಡಿದ್ದಾರೆ? ಚಾವುಂಡರಾಯ. ಚಾವುಂಡರಾಯ ಗಂಗರ 4ನೇ ರಾಚಮಲ್ಲನ ಪ್ರಧಾನಮಂತ್ರಿ. ಇದು ಕೂಡ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಚಾವುಂಡರಾಯ ಯಾರ ಪ್ರಧಾನಮಂತ್ರಿ? ಗಂಗರ ಅರಸ 4ನೇ ರಾಚಮಲ್ಲನ ಪ್ರಧಾನಮಂತ್ರಿ. ಚಾವುಂಡರಾಜನಾದಂತ ಈತನಿಗೆ ರಾಯ ಎಂಬ ಬಿರುದನ್ನ ನೀಡಿದ್ದು ಇದೇ 4ನೇ ರಾಚಮಲ್ಲ. ಚಾವುಂಡರಾಜನಿಗೆ ರಾಯ ಎಂಬ ಬಿರುದನ್ನ ನೀಡಿದ್ದು ಇದೇ 4ನೇ ರಾಚಮಲ್ಲ. ಈ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರನ ವಿಗ್ರಹವನ್ನ ಯಾರು ಕೆತ್ತಿದಂತ ಶಿಲ್ಪಿ ಯಾರು ಅಂತ ಎಕ್ಸಾಮ್ ಅಲ್ಲಿ ಕೇಳಿದರೆ
ಅರಿಷ್ಟನೇಮಿ. ಯಾರು ಹೇಳಿ? ಅರಿಷ್ಟನೇಮಿ ಅಂತಕ್ಕಂಥ ಶಿಲ್ಪಿ ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರನ ವಿಗ್ರಹವನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇದಿಷ್ಟು ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರನ ಬಗ್ಗೆ ಮಾಹಿತಿ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಪ್ರಶ್ನೆಗಳು ನೋಡಿ. ಇದೇ ಪ್ರಶ್ನೆನೇನಾದ್ರೂ ಈ ಕೆಳಗಿನ ಯಾವ ಸ್ಥಳದಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಇರಲಿಲ್ಲ ಎಂದು ಕೇಳಿದ್ರೆ ನಾವು ಆಪ್ಷನ್ ಬಿ ಬನವಾಸಿ ಉತ್ತರ ಹಾಕ್ಬೋದಾಗಿತ್ತು. ಯಾಕೆಂದ್ರೆ ಕಾರ್ಕಳದಲ್ಲಿದೆ, ಧರ್ಮಸ್ಥಳದಲ್ಲಿದೆ, ಶ್ರವಣಬೆಳಗೊಳದಲ್ಲಿದೆ ಸ್ನೇಹಿತರೆ. ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೂರನೇ ಪ್ರಶ್ನೆ. ದಕ್ಷಿಣ ಕರ್ನಾಟಕ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು? ಪೊಲೀಸ್ ಕಾನ್ಸ್ಟೇಬಲ್ 2008ರ ಪ್ರಶ್ನೆ. ಪೊಲೀಸ್ ಕಾನ್ಸ್ಟೇಬಲ್ 2008ರ ಪ್ರಶ್ನೆ. ದಕ್ಷಿಣ ಕರ್ನಾಟಕ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು ಅಂತಕ್ಕಂಥದ್ದು ನಾವು ನೋಡೋದಾದ್ರೆ ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಬನವಾಸಿ. ಸೊ ಇಲ್ಲಿ ಸರಿಯಾದಂತ ಉತ್ತರ ಕೋಲಾರ. ಸರಿಯಾದಂತ ಉತ್ತರ ಕೋಲಾರ. ಯಾಕೆಂದ್ರೆ ಗಂಗರಸರ ಆರಂಭಿಕ ರಾಜಧಾನಿ ಇವತ್ತಿನ ಕೋಲಾರ. ಈ ಕೋಲಾರದ ಪ್ರಾಚೀನ ಹೆಸರೇನು ಅಂತ ಕೇಳ್ತಾರೆ? ಕುವಲಾಲ. ಏನ್ ಹೇಳಿ? ಕುವಲಾಲ. ಹಾಗಾದ್ರೆ ಗಂಗರ ಇನ್ನಿತರ ರಾಜಧಾನಿಗಳು ಯಾವ್ಯಾವು ಅಂತ ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಗಂಗರ ಇನ್ನಿತರ ರಾಜಧಾನಿಗಳು ಕೆಳಗಡೆ ನಿಮಗೆ ಕಾಣ್ತಾ ಇದೆ. ಒಂದು ಮೊದಲನೇ ರಾಜಧಾನಿ ಕೋಲಾರ ಅಥವಾ ಕುವಲಾಲ. ಅಲ್ಲಿಂದ ಇವರ ಎರಡನೇ ರಾಜಧಾನಿ ಮತ್ತು ಮುಖ್ಯ ರಾಜಧಾನಿ ತಲಕಾಡು. ಮುಖ್ಯ ರಾಜಧಾನಿ ತಲಕಾಡು. ಸೊ ಇಲ್ಲಿಂದ ಇವ್ರ ರಾಜಧಾನಿ ಕೆಲವು ಕಾಲ ಮಾಕುಂದಕ್ಕೂ ಕೂಡ ವರ್ಗಾವಣೆ ಆಗಿರುತ್ತೆ. ಇನ್ನೂ ಕೆಲವು ಕಾಲ ಮಾನ್ಯಪುರ, ಗಂಗರ ಅರಸ ಶ್ರೀ ಪುರುಷ ಏನಿದ್ದ ಮಾನ್ಯಪುರಕ್ಕೆ ರಾಜಧಾನಿಯನ್ನ ವರ್ಗಾಯಿಸ್ತಾರೆ. ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಮಾನ್ಯಪುರದ ಹೆಸರು ಮಣ್ಣೆ. ರಾಷ್ಟ್ರಕೂಟರ ದಾಳಿಗೆ ಎದುರಿದಂತ ಶ್ರೀ ಪುರುಷ ರಾಜಧಾನಿಯನ್ನ ಕೆಲವು ಕಾಲ ಮಾನ್ಯಪುರಕ್ಕೂ ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ರೀತಿಯಾಗಿ ಈ ಕೆಳಗಿನ ಯಾವುವು ಗಂಗರ ರಾಜಧಾನಿಗಳಾಗಿದ್ದವು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕೋಲಾರ, ತಲಕಾಡು, ಮಾಕುಂದ, ಮಾನ್ಯಪುರ ಇದು ಗಂಗರ ರಾಜಧಾನಿ. ಹಾಗಾದ್ರೆ ಬಾದಾಮಿ ಯಾರ ರಾಜಧಾನಿ ಅನ್ನೋದನ್ನ ನಾವು ಸ್ವಲ್ಪ ನೋಡ್ಬೇಕು. ಬಾದಾಮಿ ಚಾಲುಕ್ಯರ ರಾಜಧಾನಿ. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಬಾದಾಮಿ. ಸೊ ಅವರ ಲಾಂಛನ ವರಾಹ. ಬಾದಾಮಿ ಚಾಲುಕ್ಯರ ಲಾಂಛನ ಅಂತ ಕೇಳ್ತಾರೆ ವರಾಹ. ಹಾಗಾದ್ರೆ ಬಾದಾಮಿಗೆ ಇದ್ದಂತ ಮತ್ತೊಂದು ಹೆಸರು ಎಷ್ಟೋ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ. ಬಾದಾಮಿಗೆ ಇದ್ದಂತ ಮತ್ತೊಂದು ಹೆಸರು ವಾತಾಪಿ. ವಾತಾಪಿ ಅಂತನೂ ಕೂಡ ಕರೀತಾ ಇದ್ದೋ ಸ್ನೇಹಿತರೆ. ಇನ್ನ ಬಿ ಆಪ್ಷನ್ ನಾವು ನೋಡೋದಾದ್ರೆ ಮೈಸೂರು. ನಿಮಗೆ ಗೊತ್ತು, ಮೈಸೂರು ಒಡೆಯರ ಆಳ್ವಿಕೆಗೆ ಫೇಮಸ್. ಈ ಮೈಸೂರಿನಲ್ಲಿ ನಮ್ಮ 1ನೇ ರಾಜ ಒಡೆಯರ್ ಏನು ನವರಾತ್ರಿ ಉತ್ಸವವನ್ನ ಪ್ರಾರಂಭ ಮಾಡಿದ್ರು 1610ರಲ್ಲಿ. ಈ 1ನೇ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಸೊ ಈ ಶ್ರೀರಂಗಪಟ್ಟಣದಿಂದ ಮೈಸೂರ್ಗೆ ರಾಜಧಾನಿಯನ್ನ ವರ್ಗಾಯಿಸಿದ್ಯಾರು ಅಂದ್ರೆ ದಿವಾನ್ ಪೂರ್ಣಯ್ಯನವರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಅವರ ದಿವಾನರಾದಂತ ದಿವಾನ್ ಪೂರ್ಣಯ್ಯನವರು ಶ್ರೀರಂಗಪಟ್ಟಣದಲ್ಲಿದ್ದ ರಾಜಧಾನಿಯನ್ನ ಮೈಸೂರ್ಗೆ ವರ್ಗಾಯಿಸಿದರು. ಮುಂದೆ ಮಾರ್ಕ್ ಕಬ್ಬನ್ ಕಮಿಷನರ್ ಆಳ್ವಿಕೆ ಬಂದಂತ ಸಂದರ್ಭದಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನ ವರ್ಗಾಯಿಸ್ತಾನೆ. ಮೊನ್ನೆ ತಾನೇ ನಿಮ್ಗೆ KPSC ಎಕ್ಸಾಮ್ ಅಲ್ಲಿ ಕೇಳಿದ್ರು, ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನ ವರ್ಗಾಯಿಸಿದ್ ಯಾರು ಅಂತ? ಮಾರ್ಕ್ ಕಬ್ಬನ್. ಸೊ 1ನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿದ್ದು ದಿವಾನ್ ಪೂರ್ಣಯ್ಯನವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ. ಈ ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸ್ತವ್ರು ಯಾರು ಅಂತ ಕೇಳಿದ್ರೆ ಕಮಿಷನರ್ ಮಾರ್ಕ್ ಕಬ್ಬನ್ ಅಂತಕ್ಕಂಥವ್ರು. ಸೊ ಇನ್ನ 4ನೇ ಆಪ್ಷನ್ ಡಿ ಬನವಾಸಿ. ನಿಮಗೆ ಗೊತ್ತು, ಬನವಾಸಿ ಕನ್ನಡಿಗರ ಒಂದು ಮೊದಲ ರಾಜಮನೆತನ ಅಂತಾನೆ ಏನ್ ಕರಿತೀವಿ, ಕದಂಬರು ಅಂತ. ಸ್ಥಾಪಕ ಮಯೂರವರ್ಮ. ಈ ಕದಂಬರ ರಾಜಧಾನಿಯೇ ಬನವಾಸಿ. ಈ ಬನವಾಸಿಯನ್ನ ನಾವು ಪ್ರಾಚೀನ ಭಾರತದಲ್ಲಿ ಕುಂತಳ ದೇಶ ಅಂತ ಕರಿತಾ ಇದ್ದು. ಈ ಬನವಾಸಿಯನ್ನ ನಾವು ಮಹಾಭಾರತದಲ್ಲಿ ವೈಜಯಂತಿಪುರ ಅಂತ ಕೂಡ ಕರಿತಾ ಇದ್ದು. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಏನಾದ್ರು ಕೇಳಿದ್ರೆ
ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. PSI ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಬನವಾಸಿ ಯಾವ ಜಿಲ್ಲೆಯಲ್ಲಿದೆ ಅಂತ. ಇದು ನಮ್ಮ 3ನೇ ಪ್ರಶ್ನೆ. ದಕ್ಷಿಣ ಕರ್ನಾಟಕ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು? ಕೋಲಾರ. ಈ ರೀತಿ ಒಂದು ಪ್ರಶ್ನೆ ತೆಗೆದುಕೊಂಡಾಗ ನಾವು ಸಾಕಷ್ಟು ಚರ್ಚಾತ್ಮಕವಾಗಿ ಒಂದು ಪ್ರಶ್ನೆನ ವಿಶ್ಲೇಷಣೆ ಮಾಡಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗುತ್ತೆ. ಸೊ ಸ್ನೇಹಿತರೆ, 4ನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೆಯುತ್ತಾರೆ? ಈ ಬಿರುದುಗಳ ಮೇಲೆ ಕಂಪಲ್ಸರಿ ಒಂದು ಪ್ರಶ್ನೆ ಕೇಳ್ತಾರೆ. ನಾನು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಇಡೀ ಭಾರತದಲ್ಲಿ ಪ್ರಮುಖವಾಗಿ ಇದ್ದಂತ ವ್ಯಕ್ತಿಗಳ ಬಿರುದುಗಳ ಬಗ್ಗೆನೇ ಚರ್ಚೆ ಮಾಡ್ತೀನಿ. ಒಂದು ಪ್ರಶ್ನೆ 100% ಕೇಳ್ತಾರೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಆಲೂರು ವೆಂಕಟರಾಯರು, ಆಪ್ಷನ್ ಬಿ NS ಹರ್ಡೀಕರ್, ಆಪ್ಷನ್ ಸಿ ಹರ್ಡೀಕರ್ ಮಂಜಪ್ಪ, ಆಪ್ಷನ್ ಡಿ ಡೆಪ್ಯೂಟಿ ಚನ್ನಬಸಪ್ಪ. ಸೊ ಸರಿಯಾದಂತ ಉತ್ತರ ಬಂದು ಹರ್ಡೀಕರ್ ಮಂಜಪ್ಪ. ಸರಿಯಾದಂತ ಉತ್ತರ ಯಾವ್ದಿಲ್ಲ? ಹರ್ಡೀಕರ್ ಮಂಜಪ್ಪ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಪ್ಷನ್ ಎ ಒಳಗಡೆ ನಾವೇನ್ ನೋಡ್ತಾ ಇದ್ದೀವಿ, ಆಲೂರು ವೆಂಕಟರಾವು. ಇವರ ಬಿರುದು ಕನ್ನಡದ ಕುಲಪುರೋಹಿತ. ಇದು ಎಷ್ಟೋ PC, PSI, KPSC ಪರೀಕ್ಷೆಯಲ್ಲಿ ಒಂದು ಪರ್ಮನೆಂಟ್ ಪ್ರಶ್ನೆ. ಇದು ಆಲೂರು ವೆಂಕಟರಾವ್ರವರ ಬಿರುದು ಕನ್ನಡದ ಕುಲಪುರೋಹಿತ. ಕನ್ನಡದ ಕುಲಪುರೋಹಿತ ಅಂತ ಯಾರನ್ನ ಕರಿತೀವಿ? ಆಲೂರು ವೆಂಕಟರಾವ್ರವರನ್ನ ಕರಿತೀವಿ. ಆಲೂರು ವೆಂಕಟರಾವ್ರವರ ಕೃತಿ ಯಾವುದು? ಕರ್ನಾಟಕದ ಗತವೈಭವ. ಇವರ ಅತಿ ಮುಖ್ಯವಾದಂತ ಕೃತಿ ಕರ್ನಾಟಕದ ಗತವೈಭವ. ಸೊ ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನ್ NS ಹರ್ಡೀಕರ್ ಅಂತ ಆಪ್ಷನ್ ಬಿ ನೋಡ್ತಿದೀವಲ್ಲ, ಇವ್ರನ್ನ ಯಾತಕ್ಕೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ PSI ಎಕ್ಸಾಮ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಈ NS ಹರ್ಡೀಕರ್ ಅವರು 1923ರಲ್ಲಿ ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನಿ ಸೇವಾ ದಳವನ್ನ ಸ್ಥಾಪಿಸ್ತಾರೆ. 1923ರಲ್ಲಿ ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನಿ ಸೇವಾ ದಳವನ್ನ ಸ್ಥಾಪಿಸ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆ. ಆ ಕಾರಣಕ್ಕೆ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ಈ ಹಿಂದೂಸ್ತಾನಿ ಸೇವಾದಳದ ಮೊದಲ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. 1923ರಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾದಂತ ಹಿಂದೂಸ್ತಾನಿ ಸೇವಾದಳದ ಮೊದಲ ಒಂದು ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಸ್ನೇಹಿತರೆ, ಇನ್ನ 4ನೇದು ಬಹಳ ಮುಖ್ಯವಾಗಿರೋದಿಲ್ಲ. ನೀವು ಒಂದು ಪಾಯಿಂಟ್ ನೋಡ್ತಾ ಇದ್ದೀರಿ, ನಮ್ಮ ಹರ್ಡೀಕರ್ ಮಂಜಪ್ಪನವ್ರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಈ ವಿಜಯಪುರದಲ್ಲಿ ಆಲಮಟ್ಟಿ ಏನ್ ಬರುತ್ತಲ್ಲ, ಇಲ್ಲಿ ಹರ್ಡೀಕರ್ ಮಂಜಪ್ಪನವರು ಒಂದು ಗಾಂಧಿ ವಿದ್ಯಾ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು. ಹರ್ಡೀಕರ್ ಮಂಜಪ್ಪನವರು ವಿಜಯಪುರದ ಆಲಮಟ್ಟಿಯಲ್ಲಿ ಗಾಂಧಿ ವಿದ್ಯಾ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು ಮತ್ತು ಸತ್ಯಾಗ್ರಹ ಸಮಾಜ ಎಂಬ ಸಂಘವನ್ನ ಕೂಡ ಸ್ಥಾಪಿಸಿದ್ರು. ಗಾಂಧಿ ಅನುಯಾಯಿಯಾದಂತ ಹರ್ಡೀಕರ್ ಮಂಜಪ್ಪನವರು ವಿಜಯಪುರದ ಆಲಮಟ್ಟಿಯಲ್ಲಿ ಗಾಂಧಿ ವಿದ್ಯಾ ಕೇಂದ್ರವನ್ನ ಸ್ಥಾಪಿಸಿ ಸತ್ಯಾಗ್ರಹ ಸಮಾಜ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ಸ್ಥಾಪಿಸಿದ್ರು. ಹರ್ಡೀಕರ್ ಮಂಜಪ್ಪನವರು ಗಾಂಧಿ ವಿದ್ಯಾ ಕೇಂದ್ರವನ್ನ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಾರಂಭಿಸಿದ್ದರು ಅಂತ ಕೇಳಿ, ದಾವಣಗೆರೆ, ಶಿವಮೊಗ್ಗ, ಧಾರವಾಡ, ವಿಜಯಪುರ ಅಂತ ಕೊಟ್ರೆ ಸರಿಯಾದಂತ ಉತ್ತರ ವಿಜಯಪುರ. ಸತ್ಯಾಗ್ರಹ ಸಮಾಜ ಸಂಘ ಎಂಬ ಸಂಸ್ಥೆಯನ್ನ ಕರ್ನಾಟಕದಲ್ಲಿ ಸ್ಥಾಪಿಸಿದವರು ಅಂತ ಕೇಳ್ಬೋದು, ಹರ್ಡೀಕರ್ ಮಂಜಪ್ಪ. ಇನ್ನ 4ನೇದು ಡೆಪ್ಯೂಟಿ ಚನ್ನಬಸಪ್ಪನವರೇನಿದ್ದಾರೆ, ಇವರನ್ನ ಕರ್ನಾಟಕ ಏಕೀಕರಣ ಚಳುವಳಿಯ ಪಿತಾಮಹ ಅಂತೀವಿ. ಯಾಕೆಂದ್ರೆ ಒಂದ್ ದಿವಸ ಕರ್ನಾಟಕ ಏಕೀಕರಣ ಚಳುವಳಿ ಬಗ್ಗೆ ಬೇಕಾದ್ರೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬೆಳಗಾವಿ ಏನಿದೆ, ಬೆಳಗಾವಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಹೋದಂತ ಡೆಪ್ಯೂಟಿ ಚನ್ನಬಸಪ್ಪನವರು ಸಂಪೂರ್ಣ ಅಲ್ಲಿ ಮರಾಠಿ ಶಾಲೆಗಳನ್ನ ಗಮನಿಸಿ ಎಲ್ಲೂ ಕನ್ನಡದ ಕಂಪಿರ್ಲಿಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಸ್ವತಃ ಕನ್ನಡ ಶಾಲೆಗಳಿಗೆ ಭೇಟಿ ನೀಡಿ ಕನ್ನಡ ಪಾಠವನ್ನ ಮಾಡ್ತಾರೆ ಮತ್ತು ಪ್ರತಿ ಶಾಲೆಯಲ್ಲಿ ಕನ್ನಡವನ್ನ ಕಲಿಸುವುದನ್ನ ಕಡ್ಡಾಯ ಮಾಡ್ತಾರೆ. ಕನ್ನಡದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡ್ತಾರೆ. ಕನ್ನಡದ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಒಂದು ಹಾಸ್ಟೆಲ್ ಸೌಲಭ್ಯವನ್ನ ಮಾಡಿಕೊಡ್ತಾರೆ. ಕನ್ನಡ ಶಾಲೆಗೆ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡ್ತಾರೆ. ಈ ಎಲ್ಲ ಮುಖಾಂತರ ಗಡಿಭಾಗದಲ್ಲಿ ಕನ್ನಡದ ಕಂಪನ್ನ ಬಿತ್ತುವುದರೊಂದಿಗೆ ಏಕೀಕರಣದ ಬೀಜವನ್ನ ಬಿತ್ತುತ್ತಾರೆ. ಸೊ ಹಾಗಾಗಿ ಇವರನ್ನ ನಾವು ಕರ್ನಾಟಕ ಏಕೀಕರಣ ಚಳುವಳಿಯ ಪಿತಾಮಹ ಅಂತ ಕರಿತೀವಿ. ಸ್ನೇಹಿತರೆ, ಇದು ಈ ಕಾರಣಕ್ಕೆ ಡೆಪ್ಯೂಟಿ ಚನ್ನಬಸಪ್ಪನವರು ನಮಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಇದಾದ್ಮೇಲೆ ಬಹಳ ಮುಖ್ಯವಾಗಿರೋದು ವೆರಿ 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 ಇಂಪಾರ್ಟೆಂಟ್ PC ಟು ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಕರ್ನಾಟಕದಲ್ಲಿ ನಡೀತಕ್ಕಂಥ ಯಾವುದೇ ಪರೀಕ್ಷೆಯ ಅತಿ ಮುಖ್ಯವಾದಂತಹ ಟಾಪಿಕ್ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು 1913ರಲ್ಲಿ ಸ್ಥಾಪಿಸಿದ ಬ್ಯಾಂಕ್ ಯಾವುದು? KSRP 2014ರಲ್ಲಿ ಕೇಳಿದಂತ ಪ್ರಶ್ನೆ ಇದು.
KSRP ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ 2014ರಲ್ಲಿ ಏನಾಯ್ತು, ಅಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಸ್ಥಾಪಿಸಿದ ಬ್ಯಾಂಕ್ ಯಾವುದು ಅಂತ. ಎ ಸಿಂಡಿಕೇಟ್ ಬ್ಯಾಂಕ್, ಬಿ ಕೆನರಾ ಬ್ಯಾಂಕ್, ಸಿ SBM ಬ್ಯಾಂಕ್, ಡಿ ವಿಜಯ ಬ್ಯಾಂಕ್. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಹೆಸರಲ್ಲೇ ಇದೆ. ಇದು ಸರಿಯಾದ ಉತ್ತರವನ್ನು ಗುರುತಿಸೋದು ಬಹಳ ಸುಲಭ ಸ್ನೇಹಿತರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, SBM. ಈ ಬ್ಯಾಂಕ್ ಅನ್ನ 1913ರಲ್ಲೇ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ. ಇವತ್ತು ಈ ಬ್ಯಾಂಕು SBI ನೊಂದಿಗೆ ವಿಲೀನವಾಗಿದೆ. ಇಂಥ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಬಿರುದಿನ ಬಗ್ಗೆ ಕೇಳ್ತಾರೆ. ಭಾರತದ ಯೋಜನೆಗಳ ಪಿತಾಮಹ. ಭಾರತದ ಯೋಜನೆಗಳ ಪಿತಾಮಹ ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಘೋಷಣೆ ಏನು ಅಂದ್ರೆ ಯೋಜಿಸಿರಿ ಇಲ್ಲವೇ ನಾಶವಾಗಿರಿ, ಕೈಗಾರಿಕೀಕರಣ ಇಲ್ಲವೇ ನಾಶ. ಇದು 100% KPSC ಕೇಳ ಅಂತ ಪ್ರಶ್ನೆ. ಯೋಜಿಸಿರಿ ಇಲ್ಲವೇ ನಾಶವಾಗಿರಿ, ಕೈಗಾರಿಕೀಕರಣ ಇಲ್ಲವೇ ನಾಶ. ಇದು ವಿಶ್ವೇಶ್ವರಯ್ಯನವರ ಘೋಷಣೆ. ಇನ್ನೊಂದು ಕನ್ನಡಿಗರ ಹೆಮ್ಮೆ, ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಒಂದು ಕನ್ನಡಿಗರ ಹೆಮ್ಮೆ ಗೌರವ. ಯಾಕೆಂದ್ರೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ. 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತ ವರ್ಷ 1955. ಇಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಕೃತಿಗಳು ಯಾವುವು ಅಂದ್ರೆ ಎ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಎ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಎ ವಿಷನ್ ಪ್ರಾಸ್ಪರಸ್ ಆಫ್ ಮೈಸೂರ್, ಎ ವಿಷನ್ ಪ್ರಾಸ್ಪರಸ್ ಆಫ್ ಮೈಸೂರ್. ಇನ್ನೊಂದು ಕೃತಿ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಸ್ನೇಹಿತರೆ, ಇದ್ರ ಜೊತೆ ಇವ್ರದೊಂದು ಆತ್ಮಕಥೆ ಇದೆ, ಆಟೋಬಯೋಗ್ರಫಿ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತಕ್ಕಂಥದ್ದು ಇವರ ಒಂದು ಆತ್ಮಕಥೆ. ಇಂಥ ವಿಶ್ವೇಶ್ವರಯ್ಯನವರು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. ಸೊ ಮೊದಲ ಅಧಿವೇಶನವನ್ನ ಬೆಂಗಳೂರಲ್ಲಿ ಮಾಡ್ತೀವಿ. HV ನಂಜುಂಡಯ್ಯನವರು ಇದರ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸ್ನೇಹಿತರೆ, 1916ರಲ್ಲಿ ಭದ್ರಾವತಿಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆಯನ್ನು ಕೂಡ ಪ್ರಾರಂಭಿಸ್ತಾರೆ, ಐರನ್ ಇಂಡಸ್ಟ್ರೀಸ್. 1917ರಲ್ಲಿ ಚನ್ನಪಟ್ಟಣದ ಬಳಿ ರೇಷ್ಮೆ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸ್ತಾರೆ. ಬ್ರಿಟಿಷರು ಇಂತಹ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕೈಸರ್ ಹಿ ಹಿಂದ್, ಕೈಸರ್ ಹಿ ಹಿಂದ್ ಅಂತಕ್ಕಂಥ ಬಿರುದನ್ನ ಕೊಡ್ತಾರೆ ಮತ್ತು ಸರ್ ಎಂದು ಗೌರವಯುತವಾಗಿ ಸಂಬೋಧಿಸುವ ಬಿರುದನ್ನ ನೀಡ್ತಾರೆ. ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ 2019 KSRP ಒಳಗಡೆ ಕೇಳಿದ್ರು, ಇವರು ದಿವಾನರಾಗಿದ್ದ ಅವಧಿ 1912ರಿಂದ 1918, 1912ರಿಂದ 1918. ಸ್ನೇಹಿತರೆ, 2017 KS ಫಿಲ್ಮ್ಸ್ ಅಲ್ಲಿ ಕೇಳಿದ್ರು, 1928ರಲ್ಲಿ ನಡೆದ ಗಣಪತಿ ಗಲಭೆ ಪ್ರಕರಣವನ್ನು ಅಧ್ಯಯನ ಮಾಡಲಿಕ್ಕೆ ಯಾರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಲಾಯಿತು ಅಂತ. ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ 1928ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತ ಒಂದು ಕೋಮು ಗಲಭೆ, ಗಣಪತಿ ಗಲಭೆ ಪ್ರಕರಣವನ್ನು ಅಧ್ಯಯನ ಮಾಡಲಿಕ್ಕೆ ವಿಶ್ವೇಶ್ವರಯ್ಯನವರ ನೇತೃತ್ವದ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿರುತ್ತೆ. ಓಕೆ ಸ್ನೇಹಿತರೆ, ಈ 5 ಆಯ್ದ ಪ್ರಶ್ನೆಗಳ ಬಗ್ಗೆ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕರ್ನಾಟಕದ ಇತಿಹಾಸದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಾವೇನ್ ಮಾಡೋಣ, PSI ಅಲ್ಲಿ ಯಾವ ರೀತಿ ಕರ್ನಾಟಕದ ಇತಿಹಾಸದ ಬಗ್ಗೆ ಪ್ರಶ್ನೆಗಳು ಬಂದಿದಾವೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ KPSC ಪರೀಕ್ಷೆಗಳಲ್ಲಿ ಯಾವ ರೀತಿಯಾದಂತಹ ಕರ್ನಾಟಕದ ಇತಿಹಾಸದ ಪ್ರಶ್ನೆಗಳು ಬಂದಿವೆ ಅಂತಕ್ಕಂಥದ್ದು ಈ ಸರಣಿ ವಿಡಿಯೋಗಳ ಮೂಲಕ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ. ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಆಗಿರೋದು ನೋಡಿ, ಗುರಿ ಹೇಗಿರಬೇಕೆಂದರೆ ನಿಮ್ಮ ಗುರಿಯನ್ನು ಕೇಳಿ ಜನ ನಿಮ್ಮನ್ನ ಹುಚ್ಚ ಎನ್ನಬೇಕು, ನೀವು ಸಾಧಿಸಿದ ಮೇಲೆ ಅವರು ಹುಚ್ಚರಾಗಬೇಕು. ಎಷ್ಟು ಅದ್ಭುತವಾದಂತ ವಾಕ್ಯ ಅಲ್ವಾ ಸ್ನೇಹಿತರೆ? ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನ ತಿಳಿಸ್ತಾ ಈ ವಿಡಿಯೋವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.